ನಮಸ್ಕಾರ, ನಾನು ನಿಮ್ಮ ಕನ್ನಡ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಮ್ಮ ಒಂದು ಚಾನಲ್ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಅವರು ಈ ಸಿನಿಮಾಗಳಾದಮೇಲೆ ಏನು KGF 2 ಆದಮೇಲೆ ಮತ್ತೆ KGF 3 ಮಾಡ್ತಾರಾ ಅಥವಾ ಮತ್ತೇನು ಬೇರೆ ಕಡೆ ಹೋಗಿ ಮತ್ತೊಂದು ಬೇರೆ ಸಿನಿಮಾಗಳನ್ನು ಮಾಡಿ ಮತ್ತೆ ಅವ್ರು KGF 3 ಬರ್ತಾರೆ ಅನ್ನೋ ಒಂದು ಹಲವಾರು ಅಭಿಮಾನಿಗಳಲ್ಲಿ ಮತ್ತು ಕನ್ನಡಿಗರಲ್ಲಿ ಇದ್ದೇ ಇತ್ತು ಅದೊಂದು. ಅದಾದ ನಂತರ ಒಂದು ವರ್ಷ ಗ್ಯಾಪ್ ತೊಗೊಂಡು ಡಿಸೆಂಬರ್ 2023 ಅವರು ನಾವೇನು ಅಂದ್ಕೊಂಡಿದ್ದು ಬೇರೆ ಕಡೆ ಒಂದು ಇದನ್ನು ಮಾಡಿ ಮತ್ತು ಆನಂತರ KGF 3 ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಹಾಗೆ ಅವರು ಸಾಮಾನ್ಯವಾಗಿ KGF 3ನ ಮಾಡಲಿಲ್ಲ. ಅದಾದಮೇಲೆ ಈ ಟಾಕ್ಸಿಕ್ ಅನ್ನುವಂಥದ್ದೊಂದು ಸಿನಿಮಾದ ಒಂದು ಇದನ್ನು ಹೇಳ್ತಾರೆ. ಅದಾದಮೇಲೆ ಈ ಶೂಟಿಂಗ್ನ ಅದಾದಮೇಲೆ ಒಂದು ವರ್ಷ ಗ್ಯಾಪ್ ತೊಗೊಂಡು ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಸಾಮಾನ್ಯವಾಗಿ ಸದ್ಯಕ್ಕೆ ಅದೇನು ಟೀಸರ್ ಇದಾದಮೇಲೆ ಯಾವುದೇ ರೀತಿಯಾದಂಥದ್ದು ಏನೂ ಬಿಟ್ಟಿರಲಿಲ್ಲ. ಇವತ್ತು ಅವ್ರು ಏನೋ ಒಂದು ಬರ್ತಡೇದ ಒಂದು ನಿಮಿತ್ತವಾಗಿ ಇವತ್ತು ಆ ಒಂದು ಬರ್ತಡೇ ಸಲುವಾಗಿ ಈ ಟಾಕ್ಸಿಕ್ದ ಒಂದು ಬರ್ತಡೇ ಪೀಕ್ ಅನ್ನುವಂಥದ್ದು ಒಂದು ಸಣ್ಣ ಒಂದು 50 ಸೆಕೆಂಡಿಂದ ಬಿಟ್ಟಾರ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅದು ಏನು ಎಂತ ಹೆಂಗೈತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂನ ಕೊಡೋಣ ಅನ್ನುವಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಷಮೆ ಇರಲಿ, ಯಾಕಂದ್ರೆ ಲೇಟ್ ಆಗಿ ಮಾಡ್ತಾಯಿದ್ದೀನಿ ಭಾಳ. ಅದರದ್ದು ಸಾಮಾನ್ಯವಾಗಿ ಬರೋದಾದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಒಂದು ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಇತ್ತು. ಏನದು ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಈ ಗೀತು ಮೋಹನ್ ದಾಸ್ ಅನ್ನೋದು ಒಂದು ನಿರ್ದೇಶಕರು ಒಂದು ಸಿನಿಮಾನ ನಿರ್ದೇಶನ ಮಾಡ್ತಿರೋದು ಹೆಂಗೆ ಏನು ಇದು ಎಲ್ಲಾದರೂ ಏನಾರು ಇದನ್ನು ಕೆಲವೊಂದು ಜನನು ಸ್ವಲ್ಪ ಟ್ರೋಲ್ ಮಾಡಿದರು. ಅದಾದಮೇಲೆ ಗೊತ್ತಾಯಿತು. ಮತ್ತು ಅದರೊಳಗೆ KVN ಪ್ರೊಡಕ್ಷನ್ ಅವರು ದೊಡ್ಡ ಸಿನಿಮಾ ಏನೋ ಒಂದು ತಲೆಯಲ್ಲಿ ಇರಬೇಕು ಆಲೋಚನೆಗಳು ಅಂದ್ಕೊಂಡು ಮತ್ತು ಅದರಲ್ಲಿ ಯಶ್ ಅವ್ರದ್ದು ಒಂದು ಸಿನಿಮಾ ಅಂತಂದರೆ ಅದು ಅಂತಿದ್ದದಲ್ವೇ ಅಲ್ಲ, ಅಷ್ಟು ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಸಿನಿಮಾನ ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅದಾದ್ಮೇಲೆ ಜನಕ್ಕೆ ಒಂದು ಏನೋ ಒಂದು ಕೊಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಇದಾದರು. ಗೀತು ಈ ಸಿನಿಮಾ ಏನಾದರೂ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು ಅಂತಂದರೆ ಇದು ಯಶ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಸಿಗ್ತದೆ ಗೊತ್ತಿಲ್ಲ. ಆದರೆ ಏನು ನಿರ್ದೇಶನ ಮಾಡ್ತಾರಲ್ಲ ಗೀತು ಮೋಹನ್ ದಾಸ್ ಅವರಿಗಂತೂ ದೊಡ್ಡ ಹೆಸರು ಸಿಕ್ಕಂಗುತ್ತೆ. ಯಾಕಂದ್ರೆ ಅಷ್ಟು ಒಂದು ಇದು ಅವಕಾಶವನ್ನು ಕೊಟ್ಟರೆ ಒಂದು ಸರಿಯಾಗಿ ಅವರು ಸದುಪಯೋಗ ಮಾಡಿಕೊಟ್ರು ಅಂತಂದರೆ ಅವರಿಗೆ ಒಂದು ದೊಡ್ಡ ಹೆಸರು ಸಿಗುತ್ತೆ. ಮತ್ತು ಈ KVN ಪ್ರೊಡಕ್ಷನ್ ವತಿಯಿಂದ KVN ಪ್ರೊಡಕ್ಷನ್ಗೂ ಒಂದು ದೊಡ್ಡ ಹೆಸರು ಸಿಗುತ್ತೆ ಅನ್ನೋ ನನ್ನ ಭಾವನೆ. ಯಾಕಂದರೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಸಿನಿಮಾ ಬರಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಆದಷ್ಟು ಒಂದು ಟಾಕ್ಸಿಕ್ ಸಿನಿಮಾ 2025 ಜಲ್ದಿ ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊಂಡು ಅವ್ರಿಗೆ ಮತ್ತೊಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈಗ ಆ ಒಂದು ವಿಡಿಯೋ ಕಡೆ ಬರೋಣ. ಪೀಕ್ ಏನು ಬರ್ತಡೇ ಸಲುವಾಗಿ ಏನೋ ಒಂದು ಪೀಕ್ನ ಬಿಟ್ಟಿರಲ್ಲ. ಆ ಒಂದು ಪೀಕದಲ್ಲಿ ಏನಿದೆಯಪ್ಪ ಅಂತಂದರೆ ಸಾಮಾನ್ಯವಾಗಿ ನೋಡಿರ್ತೀರಿ ಅವರು ಏನು ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಕಾರಗಳಿಂದ ಇಳಿತಾರೋ, ಇಳಿದ ನಂತರ ಆ ಸಿಗರೇಟ್ ಹಚ್ಚೋದೇನು, ಅವ್ರು ಬರೋ ವಾಕಿಂಗ್ ಸ್ಟೈಲಲ್ಲಿ ಏನು ಒಂಥರ ಲುಕ್ ಇದೆ. ಮತ್ತು ಮ್ಯೂಸಿಷಿಯನ್ ಭಾರಿ ಅದ್ಭುತವಾಗಿದೆ ಮ್ಯೂಸಿಕಲ್ಲಿ. ಅದು ಇನ್ನೊಂದು ಏನಂತಂದರೆ ಆ ಮ್ಯೂಸಿಕ್ನ ಮಾಡೋಂಥವ್ರು ಯಾರು ಅನ್ನೋದನ್ನು ಇನ್ನೂ ಸದ್ಯಕ್ಕೆ ಅವ್ರು ಎಲ್ಲೂ ರಿವೀಲ್ ಮಾಡಿಲ್ಲ. ಭಾಳ ಅದ್ಭುತವಾಗಿರುವಂಥ ಒಂದು ಮ್ಯೂಸಿಕ್ನ ಕೊಡ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಅದ್ಭುತವಾಗಿ ಒಂದು ದಣ್ಣಂಥ ಒಂದು ಒಳ್ಳೆ ರೀತಿಯಾದಂಥ ಮ್ಯೂಸಿಕ್ ಬರ್ತಾಯಿದೆ. ಅದ್ರ ಬಗ್ಗೆ ಇನ್ನೂ ಮ್ಯೂಸಿಕ್ ಮಾಡಿರೋದು ಯಾರು ಅಂತ ಅನ್ನೋದು ಇನ್ನೂ ಏನೂ ಹೇಳಿಲ್ಲ. ಅದು ಏನು ಅಂತ ಅನ್ನೋದು ಬಂದಮೇಲೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಇವಾಗ ಏನು ಈ ಸದ್ಯಕ್ಕೆ ಅದು ಅಲ್ಲಿದೊಂದು ಅದೇನೋ 50 ಸೆಕೆಂಡಿಂದ ಏನು ಬಿಟ್ಟಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅವರು ಏನು ಕಾರುಗಳಿಂದ ತಳಗೆ ಇಳಿತಾರೋ, ಇಳಿದು ಸಿಗರೇಟ್ ಹಚ್ತಾರೋ, ಮತ್ತು ಅವ್ರು ಬರುವಂಥ ಸ್ಟೈಲ್ ಏನು, ಅವರು ವಾಕಿಂಗ್ ಸ್ಟೈಲು, ಹಿಂದೆ ಬಾಡಿಗಳ್ಸು ಹೀಗೆ ಬರ್ತಾಯಿದೆ. ಸಾಮಾನ್ಯವಾಗಿ ಪಬ್ ಅಂದಮೇಲೆ ಮತ್ತು ಹಲವಾರು ಜನ ಇದ್ದಿದ್ದೆ, ಮದ್ಯಪಾನ ಧೂಮಪಾನ ಎಲ್ಲ ಇದ್ದಿದ್ದೆ. ಅವರು ಬರ್ತಿರುವಂಥವೀಗ ಅಲ್ಲೆಲ್ಲ ಜಾಸ್ತಿ ನಾವು ನೋಡಿದ್ವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಹಿಂದೆ ಆಗಿರುವಂಥ ಘಟನೆ ಇರ್ಬೋದು ಅಂತ ನನಗೆ ಅನಿಸ್ತಾಯಿದೆ. ಮತ್ತು ಅಥವಾ ಏನು ಇದೆ ಏನು ಅಂತ ಅನ್ನೋದು ಅಷ್ಟು ಯಾವುದೇ ಒಂದು ಇದ್ರೊಳಗೆ ಸಲೀಸಾಗಿ ಏನನ್ನು ಅಳೆಯೋಕ್ಕಾಗೋದಿಲ್ಲ. ಮೋಸ್ಟ್ಲಿ ಹಿಂದೆ ಇದ್ದಿದ್ದೇನೋ ಇರ್ಬೋದೇನೋ, ಹಾಗೆ ಇನ್ನು ಜನಗಳ ಹಿಂದೆ ಅವ್ರು ಮಾಡಿರುವಂಥ ರೀತಿ ಏನೋ ಇರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಮತ್ತು ಇನ್ನೊಂದು ಏನು ಅನಿಸ್ತಂದ್ರೆ ನನಗಂತ ಅಷ್ಟೇ ಅಲ್ಲ, ಸಾಕಷ್ಟು ಅವ್ರ ಅಭಿಮಾನಿಗಳು ಕೂಡ ಸ್ವಲ್ಪ ಬೇಜಾರಾಗಿರುತ್ತೆ ಅನಿಸುತ್ತೆ. ಯಾಕಂತಂದರೆ ನಾನು ಸಾಮಾನ್ಯವಾಗಿ ಏನು ಅಂದ್ಕೊಂಡಿದ್ದೆ ಅಂದರೆ ಆ ಥರ ಒಂದು ಏನಾದರೂ ಒಂದು ಬಿಟ್ಟಿರ್ತಾರೆ ಪೀಕ್ ಅಂತಂದಮೇಲೆ. ಪೀಕ್ ಅಂದ್ರೆ ಸಾಮಾನ್ಯವಾಗಿ ಏನಾದರೂ ಒಂದು ಡೈಲಾಗ್ ಆದರೂ ಏನಾದರೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದರಲ್ಲಿ ಯಾವ ಡೈಲಾಗು ಇಲ್ಲ, ಏನೂ ಇಲ್ಲ. ಸಾಮಾನ್ಯವಾಗಿ ಇದು ನನಗಷ್ಟೇ ಬೇಸಲ್ಲ, ಒಂಥರ ಅಭಿಮಾನಿಗಳಿಗೆ ಏನೋ ಒಂದು ಸ್ವಲ್ಪ ಬೇಜಾರಾಯಿತು ಅಂತ ಅನಿಸುತ್ತೆ. ಒಂದು ಸಣ್ಣದು ಏನಾದರೂ ಒಂದು ಡೈಲಾಗ್ ಇತ್ತು ಅಂತಂದರೆ ಇನ್ನಷ್ಟು ಸ್ವಲ್ಪ ಖುಷಿ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತು.
ಭಾರಿ ಈ ಒಂದು ಅದ್ಭುತವಾಗಿರುವಂಥ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಏನು ಯಾವಾಗ ಬಿಡ್ತಾರೋ ಏನೋ. ಆದಷ್ಟು ಈ 2025 ಬೇಗ ಬಿಡುಗಡೆ ಆಗಲಿ ಆದಷ್ಟು. ಮತ್ತು ಅದರಲ್ಲಿ ಡಿಸೆಂಬರ್ ತಿಂಗಳವರೆಗೆ ಭಾಳ ಚಲೋ ಇದ್ದೀವಿ ಸರ್. ಆದಷ್ಟು ಡಿಸೆಂಬರ್ ಒಳಗಡೆ 2025 ಒಳಗಡೆ ಡಿಸೆಂಬರ್ ಒಳಗಡೆ ಬೇಗ ರಿಲೀಸ್ ಆಗಿ ಈ ಒಂದು ಸಿನಿಮಾ ಮತ್ತಷ್ಟು ಇನ್ನಷ್ಟು ದೊಡ್ಡ ಹೆಸರು ಮಟ್ಟದಲ್ಲಿ ಹೆಸರಾಗಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಈಗ ಏನು ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.